ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಪ್ರೀ ಬಜೆಟ್ ಮೀಟಿಂಗಲ್ಲಿ ಏನೇನು ನನ್ನ ಇಲಾಖೆ ವತಿಯಿಂದ ನಮ್ಮ ಬೇಡಿಕೆಗಳು ಏನೇನಿದ್ದಾವೆ ಕೆಲವೆಲ್ಲದೂ ಕೂಡ, ಯಾಕೆಂದರೆ ನಾನು 2023ರಲ್ಲಿ ಶಿಕ್ಷಣ ಸಚಿವನಾದ ಮೇಲೆ ನಮ್ಮದೊಂದು ಇಂಟ್ರಿಮ್ ಬಜೆಟ್ ಬಂತು, ಮಧ್ಯಂತರ ಬಜೆಟ್. ಆ ಟೈಮಲ್ಲೂ ಕೂಡ ಬಿ ಜೆ ಪಿಯವರು ಏನು ಬಜೆಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚು ಕೊಟ್ಟರು. ಅದಾದಮೇಲೆ 2024 ಜಾಸ್ತಿ ಕೊಟ್ಟರು, 25 ಜಾಸ್ತಿ ಕೊಟ್ಟರು, ಈಗ 26ಕ್ಕೂ ಕೂಡ ಅದು ಯೂಶಲಿ ಗಾತ್ರ ಜಾಸ್ತಿ ಆಗ್ತದೆ ಕಾರ್ಯಕ್ರಮಗಳೂ ಕೂಡ. ಬಟ್ ನನ್ನ ಇಲಾಖೆ ಭಾಳ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು ಇಲಾಖೆನ ಯಾವ ರೀತಿ ಹತೋಟಿಯನ್ನು ತರಬೇಕು ಅಂಥೇಳಿ ನನಗೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದರು ಮಾನ್ಯ ಮುಖ್ಯಮಂತ್ರಿಗಳು. ಆ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳು KP ಶಾಲೆಗಳನ್ನಿರ್ಬೋದು, ದ್ವಿಭಾಷಾ ಇರ್ಬೋದು, ಮತ್ತು LKG UKG ಭಾಳ ಮುಖ್ಯವಾಗಿ. ಯಾಕೆಂದರೆ ಏನಾಗ್ತದೆ, 1ನೇ ಕ್ಲಾಸಿಗೆ ಮಕ್ಕಳು ಬರಬೇಕಂದ್ರೆ LKGಯಿಂದ ಅಲ್ಲಿಗೆ ಬರಬೇಕು. ಮತ್ತು ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು, ಕಲಿಕೆಯಲ್ಲಿ ಬಲವರ್ಧನೆಯನ್ನು ತರ್ತಕ್ಕಂಥದ್ದು, ಇದೆಲ್ಲದೂ ನೋಡಿದಾಗ ಒಂದು ಹಂತಕ್ಕೆ ತರ್ತಕ್ಕಂಥದ್ದು ನಾವು ಮಾಡಿದ್ವಿ. ಪೌಷ್ಟಿಕತೆಯೂ ಕೂಡ ಅಪೌಷ್ಟಿಕತೆ ಜಾಸ್ತಿ ಇತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈಗ ಕೆಲವೊಂದು 2-3 ರಿಪೋರ್ಟು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ನಾನು ಹೆಲ್ತ್ ಡಿಪಾರ್ಟ್ಮೆಂಟನ್ನು ಕೂಡ ನಾನು ಮೊನ್ನೆ ಹೇಳಿದೆ, ಸ್ವಲ್ಪ ನಿಮ್ಮದು ಲೇಟೆಸ್ಟ್ ರಿಪೋರ್ಟ್ ಕೊಡಿ ನನಗೆ, ಯಾವ ರೀತಿ ಆಗ್ತದೆ ಅಂಥೇಳಿ. ಮತ್ತು ವಿಧಾನಸಭೆ ಒಳಗೆ ಮತ್ತು ಹೊರಗೆ ವಿರೋಧ ಪಕ್ಷದವ್ರದ್ದು ಕೂಡ ವಿಶ್ವಾಸ ತಗೊಳ್ಬೇಕಾಗತ್ತೆ. ಯಾಕೆಂದರೆ ಶಿಕ್ಷಣದಲ್ಲಿ ನಾವು ವಿರೋಧನ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರನ್ನ. ಅದನ್ನು ನಾನು ಸಕ್ಸಸ್ ಆಗಿ ಅವ್ರದ್ದೆಲ್ಲರೂ ಕೂಡ ವಿಶ್ವಾಸದ ಮೇಲೆ, ಮತ್ತು ಮೇಲ್ಮನೆಯಲ್ಲಿ ವಿಶೇಷವಾಗಿ MLC ಅವರ ಪರಿಷತ್ತಿನ ಸದಸ್ಯರು ಏನಿದ್ದಾರೆ ಅವ್ರದ್ದೆಲ್ಲರದ್ದು ಕೂಡ ಸಹಕಾರವನ್ನು ತಗೊಂಡು ಮಾಡ್ತಕ್ಕಂಥದ್ದು ನಾನು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ. ಮೊನ್ನೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆನ್ನ ಹೆಚ್ಚು ರೀತಿಯಲ್ಲಿ ದಾಖಲಾತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಏನಾಗ್ತದೆ, ದಾಖಲಾತಿ ಸ್ವಲ್ಪ ಸರ್ಕಾರಿ ಶಾಲೆಯಲ್ಲಿ ಕಮ್ಮಿ ಆಗ್ತಾಯಿತ್ತು. ಮತ್ತು ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಕಮ್ಮಿ ಆದಾಗ ಆಬ್ವಿಯಸ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅನ್ನೋದು ಒಂದು ಭಾವನೆ ಇರ್ತದೆ. ಆದರೆ ಒಂದು ಕಡೆಗೆ ದಾಖಲಾತಿ ಚೆನ್ನಾಗಾಗಬೇಕು, ಒಂದು ಕಡೆಗೆ ರಿಸಲ್ಟ್ಸು ಕೂಡ ಚೆನ್ನಾಗಾಗಬೇಕು ಅಂತ KPS ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಮತ್ತು ಈಗ ನೆಕ್ಸ್ಟು ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಈ ಫೇಶಿಯಲ್ ಅಟೆಂಡೆನ್ಸ್ ತರ್ತೀವಿ, ಟೀಚರ್ಸಿಗೆ ತಂದಾಯಿತು. ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಪಾಸ್ ಮಾಡಾಯಿತು. ಈಗ ಮಕ್ಕಳಿಗೆ ತಂದಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ನಾನು ಈಗಲೇ ಹೇಳಿರ್ತೀನಿ ಅದನ್ನ, ಅದು ಅನಿವಾರ್ಯ, ಅದು ನಾನು ಗೊತ್ತಾಗೋದಿಲ್ಲ ಅದನ್ನು. ದಿಸ್ ಇಸ್ ದ ಓನ್ಲಿ ವೇ ನಾವು ಮಕ್ಕಳ ಸಂಖ್ಯೆ ಹೆಂಗಿದೆ ಅಂತಕ್ಕಂಥ ನೋಡ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ನಮಗೆ ಅಕೌಂಟಬಿಲಿಟಿ ಚೆನ್ನಾಗಿ ಬರ್ತದೆ. ಅಕೌಂಟಬಿಲಿಟಿನ ಈ ವರ್ಷ ಭಾಳ ಅದ್ಭುತವಾಗಿ ಅದನ್ನ ಕರೆಕ್ಟಾಗಿ ಮಾಡಬೇಕಾದ್ರೆ ಸರ್ಕಾರದ ಟ್ಯಾಕ್ಸ್ ಹಣ ಏನಿದೆಯಲ್ಲ ಅದು ಕರೆಕ್ಟಾಗಿ ಖರ್ಚಾಗಬೇಕು. ಆ ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು, ಮತ್ತು ಇನ್ನೊಂದು ಸ್ವಲ್ಪ KPSಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಮತ್ತು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದ್ದೀವಿ. ಎಲ್ಲ ಮಕ್ಕಳಿಗೂ ಕೂಡ ಯಾರ್ಯಾರು KPSಗೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ, ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಫ್ರೀ ಟ್ರಾನ್ಸ್ಪೋರ್ಟೇಷನ್ನ ಕೊಡ್ತಕ್ಕಂಥದ್ದನ್ನು ನಾವು ಮುಂಚೆ ಮಾತು ಕೊಟ್ಟಿದ್ವಿ, ಅದು ಕೂಡ ಆಗ್ತದೆ. ಮತ್ತು ಟೆಕ್ಸ್ಟ್ ಬುಕ್ಕನ್ನು LKG UKG ಅವ್ರಿಗೆ ಕೊಡ್ತಾ ಇರಲಿಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಅದನ್ನು ಕೂಡ ನಾವು ಆಗಲೇ ಪ್ರಿಂಟಿಂಗಿಗೂ ಕಳಿಸ್ಬಿಟ್ಟಿದ್ದೀವಿ. ನಮ್ಮಲ್ಲೇ ಫೈನಾನ್ಸ್ ವ್ಯವಸ್ಥೆ ಮಾಡ್ಕೊಳ್ಳೋದು ಕೂಡ ಮಾಡಿ ಈಗಾಗಲೇ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೀವಿ. ನನಗೆ ವಿಶ್ವಾಸ ಇದೆ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಬಜೆಟನ್ನು ಕೊಡ್ತಾರೆ. ನನ್ನ ಶಿಕ್ಷಣ ಇಲಾಖೆಗೆ ನಾನು ಕೇಳಿರ್ತಕ್ಕಂಥದ್ದು ಎಲ್ಲದೂ ಕೂಡ ವಿಶ್ವಾಸದಿಂದ ಕೊಡ್ತಾರೆ ಅಂತಕ್ಕಂಥದ್ದನ್ನು ಶಿಕ್ಷಕರ ನೇಮಕಾತಿ ಐ ಥಿಂಕ್ 12ನೇ ತಾರೀಕು 13ನೇ ತಾರೀಕು ಒಂದು ಜಡ್ಜ್ಮೆಂಟ್ ಒಂದು ಕೋರ್ಟಲ್ಲಿ ಬರಬೇಕು. ಅದು ಏನೇ ಆದ್ರೂ ಕೂಡ 6% ಮಾತ್ರ ಕ್ವೆಶ್ಚನ್ ಇರೋದು. ಅದು ಆ 6% ಬಿಟ್ಟು ನೇಮಕಾತಿನ ಎಲ್ಲ ಕಡೆಯೂ ನಾವು ಮಾಡ್ಬೋದು ಅಂತ. ಬರೀ ಶಿಕ್ಷಣ ಇಲಾಖೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ನಾವು ಮಾಡಬೇಕಂತ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ 6%. ಬಟ್ ನಮಗೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸು ಕೂಡ ಅದಕ್ಕೆ ಬರುತ್ತೆ ಅಂಥೇಳಿ. ನಾವು ಪ್ರಿಪ್ರೇಷನ್ ಏನು ಮಾಡಬೇಕು, 10,500 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ. ಅನುದಾನಿತ ಶಾಲೆಯಲ್ಲಿ ಸುಮಾರು 5,000 ಚಿಲ್ಲರೆ, ಅಂದರೆ 6,000 ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ. ಮತ್ತು ಇನ್ನೂ ಇಲಾಖೆಯಲ್ಲಿರ್ತಕ್ಕಂಥ ಯಾವುದಾದ್ರು ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನು. ಬಟ್ ಒಂದು ಗ್ಯಾರಂಟಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ, ಜೂನ್ 1ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಅಷ್ಟರೊಳಗೆ ಎಲ್ಲ ಶಿಕ್ಷಕರ ನೇಮಕಾತಿಯನ್ನು ಪ್ರೋಸೆಸ್ನ ನಾವು ಮುಗಿಸ್ಬೇಕು ಅಂಥೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ. ಅದು ಮೋಸ್ಟ್ಲಿ ಈಗ ಫೆಬ್ರವರಿ 12-13ನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದರೆ ಒಂದು 3-4 ಮಂತ್ಸಿಗೆ ಕಂಪ್ಲೀಟ್ಲಿ
ಮುಗಿಯುತ್ತೆ ಅಂತಕ್ಕಂಥದ್ದು ವಿಶ್ವಾಸ 100% ಇರ್ತದೆ. ಸೊ ಶಿಕ್ಷಕರು ನೇಮಕಾತಿಯನ್ನು ಆಗಲೇ 13,000 ಜನರು ತಗೊಂಡು ಟೀಚರ್ಸ್ನ ನಮ್ಮ ಸರ್ಕಾರ ಬಂದ ಮೇಲೆ ಆಗಲೇ ಫಿಸಿಕಲಿ ದೇ ಆರ್ ಆಲ್ರೆಡಿ ಟೀಚಿಂಗ್ ದರ್. ಇನ್ನೂ 10,000 ಮತ್ತು 6,000 ಬಂದರೆ ನನಗನ್ಸುತ್ತೆ ಒಂದು 7-8 ಸಾವಿರ ಟೀಚರ್ಸ್ನ ಬರ್ತಕ್ಕಂಥದ್ದು. ಮತ್ತು ಸ್ಪೆಷಲ್ ಟೀಚರ್ಸು ನಾನು ಈ ಸತಿ ಕೇಳಿರ್ತಕ್ಕಂಥದ್ದು ಸಂಗೀತ, ಆರ್ಟು, ಕಂಪ್ಯೂಟರು ಮತ್ತು ಫಿಸಿಕಲ್ ಟ್ರೈನಿಂಗ್, ಈ 3-4 ಸೆಕ್ಟರ್ಗೆ ನಾನು ಕೇಳಿದ್ದೀನಿ. ಅದನ್ನು ಬಜೆಟಲ್ಲಿ ನನಗೆ ವಿಶ್ವಾಸ ಇದೆ, ಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಅದನ್ನು ನೋಡ್ಬೋದು. ಆಮೇಲೆ ಭಾಳ ಮುಖ್ಯವಾಗಿ ಏನಂತಂದ್ರೆ ದಾಖಲಾತಿಯನ್ನು ಹೆಚ್ಚು ಮಾಡೋದಕ್ಕೆ ನಾವು ಹಿಂದೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಶಿಕ್ಷಕರು ಬೇಕಾಗುತ್ತೆ, KPS ಶಾಲೆಗಳು ಕೊಡಬೇಕಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕಾಗುತ್ತೆ, ಮಕ್ಕಳನ್ನ ಹಳ್ಳಿ ಕಡೆಯಿಂದ ಕರ್ಕೊಂಡು ಬಂದು ಅವ್ರಿಗೆ ಈ KPS ಅಲ್ಲಿ ಯಾರ್ಯಾರು ಅಡ್ಮಿಷನ್ ಬೇಕು ಅಂತಾರೆ ಇವರಿಗೆಲ್ಲ ಕೊಡ್ತಕ್ಕಂಥದ್ದು ಬದಲಾವಣೆ ಏನಂತೂ ಕೂಡ ನಾವು ಕಾಣ್ತಕ್ಕಂಥದ್ದು. ಮತ್ತು ಟೋಟಲ್ ಆನ್ ದ ಹೋಲ್ ನೀವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವಾಗಲೂ ಶಿಕ್ಷಣಕ್ಕೆ ಕಮ್ಮಿ ಇದೆ ಅಂತ ಇದೆ. ಈ ಸತಿ ನಾನು ಗ್ಯಾರಂಟಿ ಕೊಡಬಲ್ಲೆ, ನಾವು ಮಾಡಿರ್ತಕ್ಕಂಥ ಈ 2.5 ವರ್ಷ ಕೆಲಸ, ಫ್ರೀ ಕರೆಂಟ್ ಬೇರೆ ಕೊಟ್ಟಿದ್ದೀವಿ, ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ ತೊಗೊಂಡಿದ್ದಾರೆ. ಇದನ್ನೆಲ್ಲದೂ ಕೂಡ ನೋಡಿದರೆ ನನಗೆ ವಿಶ್ವಾಸ ಇದೆ 100% ದಾಖಲಾತಿನೂ ಹೆಚ್ಚಾಗ್ತದೆ. ಒಂದು ಕಡೆ ಕಮ್ಮಿ ಆಗುತ್ತೆ, ಯಾಕೆಂದರೆ ಫೇಶಿಯಲ್ ಅಟೆಂಡೆನ್ಸ್ ಬಂದಾಗ ಅದು ಫಿಸಿಕಲ್ ಥರದ್ದು. ಬಟ್ ದಾಖಲಾತಿ ಜಾಸ್ತಿ ಆಗೋದ್ರ ಜೊತೆಗೆ ರಿಸಲ್ಟ್ಸು ಈ ಸತಿ ಚೆನ್ನಾಗಿರುತ್ತೆ ಅಂತೇಳಿ ವಿಶ್ವಾಸ ಇದೆ ನನಗೆ. 100% ಮಕ್ಕಳ ರಿಸಲ್ಟ್ಸ್ ಕೊಡ್ತಾರೆ. ಆಮೇಲೆ 2ನೇ ಮತ್ತು 3ನೇ ಎಕ್ಸಾಮ್ ಪದ್ಧತಿ ಏನಿದೆಯಲ್ಲ ಅದನ್ನು ಒಳ್ಳೆ ರೀತಿಯಲ್ಲಿ ಮಕ್ಕಳು ಓಪನ್ ಆಗಿ, ಆ ಟೆನ್ಷನ್ ಇತ್ತು ಮಕ್ಕಳಿಗೆ, ಆ ಟೆನ್ಷನ್ ಇಲ್ಲದೆ ಎಕ್ಸಾಮ್ ಬರೀತಕ್ಕಂಥ ಪದ್ಧತಿಯನ್ನು ಕೂಡ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ KPS ಶಾಲೆಗಳನ್ನು ಸಮಾನತೆಯಾಗಿ ಕೊಡ್ತಾ ಇದ್ದೀವಿ ನಾವು. ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಒತ್ತನ್ನು ಕೊಡೋದ್ರಿಂದ ಅಲ್ಲಿಗೆ ಒಂದು 200 KPS ಶಾಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗೆಲ್ಲ 3-4 ಬರುತ್ತೆ, 2-3 ಕೆಲವು ಕಡೆಗೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ನಾವು ಯಾವಾಗಲೂ ಕೂಡ ಹೇಳ್ತಾ ಇದ್ವಿ. ಆದರೆ ಈ ಸತಿ ಪ್ರಾಕ್ಟಿಕಲಿ 200 ಶಾಲೆಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳೇ ಜಾಸ್ತಿ ಆಗುತ್ತೆ. ನೇಮಕಾತಿ ಪ್ರಕ್ರಿಯೆಯಲ್ಲೂ ಕೂಡ ಹೆಚ್ಚು ಒತ್ತನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಮತ್ತು ಯಾವುದೇ ಕಾರಣಕ್ಕೂ ನಾವು ಕ್ಲೋಸ್ ಮಾಡಲ್ಲ ಶಾಲೆಗಳನ್ನು. ನಿಮಗೆ ಗೊತ್ತು, ಮೊನ್ನೆ ಒಂದು ವಿಚಾರನ BJPಯವರು ಟ್ವೀಟ್ ಮಾಡಿದ್ದಾರೆ, ನಾನು ನೋಡಿದೆ, ತಾವು ಕೂಡ ನೋಡಿರ್ತೀರಿ. ಏನಂತ, ನಲಿಕಲಿ ನಾವು ಈ ಸತಿ ನಿಲ್ಲಿಸ್ತಾ ಇದ್ದೀವಿ, ಯಾಕೆಂದರೆ ಅದು ಪದ್ಧತಿ ಅದು ಸರಿ ಇಲ್ಲ. ಈಗ ಬೆಳಮಲ್ಲಿಯವರು ಅಲ್ಲ, ಅವ್ರು ಬಂದು ಈಗ ಅವರು ಕೂಡ ಸ್ವಾಗತವನ್ನು ಮಾಡಿದರು. ಇಲ್ಲ, ಇದು ಏನು ವಿರೋಧ ವ್ಯಕ್ತಪಡಿಸಿದ್ರು, ಇರಬೇಕು ಅಂತ ಮಾಡಿಲ್ಲ, ಬಂದು ತೆಗಿಬೇಕು ಅಂತ ಮಾಡಿದ್ದಾರೆ. ಅವರು ಕೂಡ ಇದನ್ನು ಹಳೆ ಸಿಸ್ಟಮ್ಮು 30 ವರ್ಷದ್ದು, ಈಗ ತಾನೇ ಬಂದು ಈಗ ನಾವು ತಿಂದ್ಕೊಂಡು ಮನೆಯಿಂದ ಇಲ್ಲಿಂದ ಹೊರಟ್ರು. ನೀವು ಬರೋಕ್ಕಿಂತ ಮುಂಚೆ ನೋಡಿದ್ರೇನೋ ಗೊತ್ತಿಲ್ಲ. ಇದನ್ನು ಬದಲಾವಣೆ ಮಾಡಬೇಕಾಗತ್ತೆ ಅಂತ ಹೇಳಿದರು. ಇನಿಷಿಯಲಿ ಅವ್ರದ್ದೆಲ್ಲ ಇತ್ತು, ಇನಿಷಿಯಲಿ 1 ವರ್ಷದ ಹಿಂದೆ ಎಲ್ಲ ಮುಂಚೆ. ಈಗ ಅವ್ರಿಗೂ ಕೂಡ ಅರ್ಥ ಆಗಿದೆ. ಮಕ್ಕಳಿಗೆ 1ನೇ ಕ್ಲಾಸಲ್ಲಿ ಕಲಿಬೇಕಾದ್ರೆ 3ನೇ ಕ್ಲಾಸ್ ಮಕ್ಕಳದ್ದು ಹೇಳ್ಕೊಟ್ರೆ ಅದೇ ಕ್ಲಾಸ್ ರೂಮಲ್ಲಿ 1ನೇ ಕ್ಲಾಸ್ ಮಗು ಹೆಂಗೆ ಅಬ್ಸರ್ವ್ ಮಾಡೋಕ್ಕಾಗತ್ತೆ? ಇಲ್ಲ, 1ನೇ ಕ್ಲಾಸ್ದು ಕಲ್ತಿರೋದು 3ನೇ ಕ್ಲಾಸ್ದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇದು ನಲಿಕಲಿ ಅಂತಕ್ಕಂಥದ್ದು ಆ ಟೈಮಲ್ಲಿ ತಂದಿರ್ತಕ್ಕಂಥದ್ದು ಒಳ್ಳೆಯದು. ಬಟ್ ಕ್ರಮೇಣ ಅದು ಅನುಷ್ಠಾನ ಮಾಡೋದ್ರಲ್ಲಿ ವ್ಯತ್ಯಾಸಗಳಿಲ್ಲ ಅದು ಅಂತೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಈ 3 ಕ್ಲಾಸ್ ರೂಮ್ಸ್ನೂ ಕೂಡ ಸಪ್ರೇಟಾಗಿ ಅವರಿಗೆ ಮಕ್ಕಳು ಹೇಳ್ಕೊಟ್ಟಾಗ ಮಾತ್ರ ಅದು ಸರಿ ಆಗ್ತದೆ. ಅದು ಒಳ್ಳೆ ರೀತಿಯಲ್ಲ ಶಿಕ್ಷಣ ಅಂತ ಹೇಳಿ ನಾವು ಮಾಡ್ತಾಯಿದ್ದೀವಿ. ಇದನ್ನು ಏನು ಮಾಡಿದ್ದಾರೆ, ನಲಿಕಲಿ ತೆಗೀರಿ ಅಂದರೆ ಕ್ಲಾಸ್ನೇ ತೆಗಿತೀನಿ ಅಂತಾರೆ. ಇವತ್ತು BJPಯವ್ರಿಗೆ ತಲೆ ಇಲ್ಲಿವರೆಗೆ ಅವ್ರು ಏನು ಅಂದ್ಕೊಂಡಿದ್ರು, 1, 2, 3ನೇ ಕ್ಲಾಸು ಈ ಶಿಕ್ಷಣ ಇಲಾಖೆಯಿಂದನೇ ತೆಗೆದು ಬಿಡ್ತಾರೆ ಅಂತ ಹೇಳಿ. ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡ್ತೀರಿ, BJPಯವ್ರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 10 ವರ್ಷದೊಳಗೆ ಒಂದು ರೆಕಾರ್ಡ್ ಇದೆ, ನೀವು ಕೂಡ ಅದನ್ನು ಚೆಕ್ ಮಾಡೋದು ಒಳ್ಳೆಯದು. 98,000 ಶಾಲೆಗಳನ್ನು ಕ್ಲೋಸ್ ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಅಂಡರ್ ಮೋದಿಯವರ ಗೌರ್ಮೆಂಟಲ್ಲಿ, ಅವರ ನೇತೃತ್ವದಲ್ಲಿ 93,000 ಶಾಲೆಗಳನ್ನು ಕ್ಲೋಸ್ ಮಾಡಿದ್ದಾರೆ. ಆಯಿತು, ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ನಾನೀಗ ಹಂಚ್ತೀನಿ, ಅದನ್ನ ನಿಮಗೆ ಕೊಡ್ತೀನಿ ಬೇಕಾದ್ರೆ ಅಲ್ಲಿ ಡೀಟೇಲ್ಸ್ನು ಕೂಡ. ಅದರೊಳಗೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಕೂಡ ಓಪನ್ ಆಗಿ ಗೌರ್ಮೆಂಟ್ ಆರ್ಡರ್ ಮಾಡಿಬಿಟ್ರು. ಮಧ್ಯಪ್ರದೇಶ, ಗುಜರಾತ್ ಎಲ್ಲ 10,000 15,000 ಮನ್ಸಿಗೆ ಬಂದಂಗೆ. ಆ ಮಕ್ಕಳು ಎಲ್ಲಿ ಹೋದ್ರಂತೆ ಇವ್ರು ಏನಾದ್ರು BJPಯವ್ರು ಕೇಳಿದ್ರಾ? ಫೋಟೋ ಹಾಕ್ಬಿಟ್ಟು ಶೋಕಿ ಮಾಡ್ತಾರಲ್ಲ BJPಯವರು. ಇವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ನಿಮ್ಮ ಮನೇಲಿ ಏನು ಹೊಲಿಸಿದೆ, ನಿಮ್ಮ ಮನೇಲಿ ಎಷ್ಟು ಹೊಲಿಸಿದೆ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ. BJPಯವರು ಬಿಫೋರ್ ಯು ಟ್ರೋಲ್ ಸಂಬಡಿ ಎಲ್ಸ್. ಅದು ಸ್ವಲ್ಪ ಕಾಮನ್ ಸೆನ್ಸ್ ಮೋಸ್ಟ್ಲಿ BJPಯವ್ರಿಗೆ ಕಮ್ಮಿ ಅನಿಸುತ್ತೆ. ಅದಕ್ಕೆ ಅವ್ರಿಗೆ ಹೇಳಿದೆ, ಇದನ್ನು ಸ್ವಲ್ಪ ನೋಡಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ 10 ವರ್ಷದೊಳಗೆ ಅವರೇ ಕೊಟ್ಟಿರ್ತಕ್ಕಂಥ ರೆಕಾರ್ಡ್ಸಲ್ಲಿ ನಾನು ನೋಡಿರೋದ್ರಲ್ಲಿ ಒಂದು 3,000 ಕ್ಲೋಸ್ ಆಗಿದೆ. ನಾವು ಬಂದ ಮೇಲೆ ಯಾವುದೇ ಕಾರಣಕ್ಕೆ ವಾಲಂಟ್ರಿ ಆಗಿ ಒಂದು ಶಾಲೆನೂ ಕೂಡ, ನಾನು ಮುಂಚೆನೂ ಕೂಡ ಹೇಳಿದ್ದೀನಿ, ಈಗಲೂ ಕೂಡ ಹೇಳಿದ್ದೀನಿ,
ನಾವು ಮಾಡಲ್ಲ. ದಾಖಲಾತಿ ಬಂದಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ಅದು ಇರುತ್ತೆ ಶಾಲೆ, ದಾಖಲಾತಿ ಬರುತ್ತೆ ಅಂತೇಳಿ ನಾವು ಕೂಡ ವಿಶ್ವಾಸದಿಂದ ಕಾಯ್ತಾ ಇರ್ತೀವಿ. ಆದರೆ ಇವರು 98,000 ದೇಶ ಹಾಳು ಮಾಡಿ, ದೇಶನ ಪೀಸ್ ಮಾಡಿ, ಎಜುಕೇಷನ್ ಸಿಸ್ಟಮ್ನ ಹಾಳು ಮಾಡಿ, ಇಲ್ಲದೆ ಇರ್ತಕ್ಕಂಥ ಭಾಷೆನ ಹೇರ್ತಕ್ಕಂಥ ಪದ್ಧತಿನ ತರೋದು ಹೋಗೋದು ಈ ಥರ ಮಾಡಿ ಆ ಲೋಕಲ್ ಲ್ಯಾಂಗ್ವೇಜಿಗೆ ವ್ಯಾಲ್ಯೂ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ಬಿ ಜೆ ಪಿಯವ್ರು ಮಾಡ್ತಾರಲ್ಲ, ಅವ್ರನ್ನ ತೊಗೊಳ್ಬೇಕಾಗತ್ತೆ. ಇದು ತೇಜಸ್ವಿ ಸೂರ್ಯ ಅವರು ನಿನ್ನೆ ಎಂಥದ್ದು ಡಬ್ಬ ಇಟ್ಕೊಂಡು ಹೋದ್ರಲ್ಲ, ಎಂಥದ್ದು ರೈಲ್, ಟ್ರೈನ್, ಯಾವತ್ತಾದರೂ ಒಂದು ದಿವಸ ಅವ್ರು ಏನಂದ್ರು, ಇಲ್ಲ ನನ್ನ ಪ್ಲೇನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅದಕ್ಕೆ ಟ್ರೈನಲ್ಲಿ ಹೋಗ್ತಾ ಇದೆ ಅಂತ. ಈ ಥರ ಬುಲ್ಡೆ ಬಿಡೋದಿದೆಯಲ್ಲ, ಇದು ನಿಸೀಮ, ಇದು ನಿಲ್ಲಿಸ್ಬೇಕಾಗತ್ತೆ ತೇಜಸ್ವಿ ಸೂರ್ಯ ಅವರು. ಆ ಡಬ್ಬದೊಳಗೆ ಖಾಲಿ ಇತ್ತಲ್ಲ, ಅದು ಮೋದಿ ಅವ್ರ ಮನೆ ಎದುರುಗಡೆ ಹೋಗಿ ನಮ್ಮ GST ಪಾಲನಾದರೂ ಕೊಡ್ರಿ ಅಂದರೆ ಅದರೊಳಗೆ ಸ್ವಲ್ಪ ದುಡ್ಡಾದರೂ ಬರ್ತೈತೆ, ತೊಗೊಂಬಂದ್ಬಿಟ್ಟು ನಮಗೆ ಟ್ಯಾಕ್ಸ್ ಕೊಡ್ತಕ್ಕಂಥ ಇಂಥದ್ದು ಮಾಡಬೇಕೆ ಹೊರತು ಅಲ್ಲಿ ಮಾಧ್ಯಮದವ್ರನ್ನ ಕರೆಸೋದು, ಶೋಕಿ ಮಾಡೋದು, ಇಲ್ಲ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು, ಇವೆಲ್ಲ ಮಾಡ್ಕೊಳ್ಳಿ, ಹೋರಾಟ ಮಾಡಲಿ, ನಾವು ಬೇಡ ಅನ್ನಲ್ಲ. ಆಮೇಲೆ ಇನ್ನೂ ಕೂಡ ರಾಜ್ಯ ಸರ್ಕಾರವು ಕೇಳಿದ್ರೂ ಕೂಡ ಚೇರ್ಮನ್ ಯಾರು ಇದಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಾನೇ ಕೇಳೋಂಥದ್ದು, ಸರ್ಕಾರದ ಕೆಲಸ. ಯಾಕೆ ಕೇಳೋದೇ ತಪ್ಪ? ಹಾಗಾದ್ರೆ ಕೇಳಬಾರ್ದಾ? ಕೇಳೋದು ಒಂದು ಕಡೆಗೆ ಆಯಿತು, ಹೊರೆ ಆಗುತ್ತೆ, ಇಲ್ಲ ಚರ್ಚೆ ಮಾಡಿ ಅದನ್ನೆಲ್ಲ ಒಂದು ತೀರ್ಮಾನ ತಗೊಳ್ಳೋದು, ಒಂದು ತೀರ್ಮಾನ ಮಾಡಿ. ಯಾರಾದರೂ ಒಬ್ಬರಾದರೂ MP ಗಳು ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯ ಪುಕ್ಷಟೆಯಲ್ಲಿ ಓಟ್ ಹಾಕ್ಸ್ಕೊಂಡು ಹೋಗ್ತಾರಲ್ಲ, GST ಅವ್ರ ಪರವಾಗಿ ಪಾಲನ್ನು 14% ನಾವೇನು ಕಟ್ತೀವಿ, ಏನಾದ್ರು ಇವತ್ತವರೆಗೂ ಕೇಳಿದಾರಾ? ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸುಮಾರು 13-14% ಕೊಡ್ತಾ ಇದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಅಂತ ನೀವು ತಿಳ್ಕೊಳ್ಳಿ. ನರೇಂದ್ರ ಮೋದಿ ಅವರು ಎಷ್ಟು ಕೊಡ್ತಾರೆ ಸ್ವಲ್ಪ ಲೆಕ್ಕ ಹಾಕಿ ನೀವು. ಸ್ಕೂಲ್ ಎಜುಕೇಷನ್ಗೆ ಅಂಡರ್ 1% ಏನೋ ಇದೆ, ಟೋಟಲ್ ಎಜುಕೇಷನ್ಗೆ 4% ಇದೆ. ಇದು ಇವ್ರದ್ದು ಎಜುಕೇಷನ್ ಸಿಸ್ಟಮ್ ಇವ್ರದ್ದು. ತೇಜಸ್ವಿ ಸೂರ್ಯ ಅವರು ಸ್ವಲ್ಪ ತಲೆಯಲ್ಲಿ ಏನಾದ್ರು ಇಟ್ಕೊಂಡು ಏನಾರು ಅವ್ರಿಗೆ ಬುದ್ಧಿ ಅಂತ ಹೇಳಿದ್ರೆ ಇದನ್ನ ಕೇಳಬೇಕಾಗತ್ತೆ. ಕುತ್ಕೊಂಡು ಇಲ್ಲಿ ಶೋಕಿ ಮೆಟ್ರೋದಲ್ಲಿ ಮಾಡ್ತಕ್ಕಂಥದ್ದಲ್ಲ. ಇವ್ರು ಹೇಳ್ತಾರೆ, ಓ ಇಷ್ಟು ಎಂತಾರೋ ನ್ಯಾಷನಲ್ ಹೈವೇನೇ ಇಷ್ಟು 1000 ನ್ಯಾಷನಲ್ ಹೈವೇ. ಮನಮೋಹನ್ ಸಿಂಗ್ ಅವರು ಇರಬೇಕಾದ್ರೆ ಆ ಟೈಮಲ್ಲೇ ದಿನಕ್ಕೆ 25 ಕಿಲೋಮೀಟರ್ ಅಂತ ನಂಗೆ ನೆನಪಿದೆ. ನಾನು ಯಾಕೆಂದರೆ ಅದೆಲ್ಲ ನೋಡಿರ್ತಕ್ಕಂಥ ಪ್ರೋಗ್ರೆಸ್ ಆದಾಗ ಬರ್ತಾ ಇರ್ತದೆ. ಇವ್ರು ಏನಿಲ್ಲ ಎಲ್ಲ ನಮ್ಮದೇ ದುಡ್ಡು ಅಂತ ಹೇಳ್ತಾರೆ. ಯಾಕೆ ಜಮೀನು ಯಾರ್ದಂತೆ? ರೈತರದ್ದು ಜಮೀನು ಹೋದಾಗ ದುಡ್ಡು ಯಾರು ಕೊಡ್ತಾರಂತೆ? ರಾಜ್ಯ ಸರ್ಕಾರದವ್ರು ಪಾಲು ಕೊಟ್ಟು ಆ ಜಮೀನ ಅವರಿಗೆ ಕೊಡೋದಿಲ್ವಾ? ನಾವೇನು ಪ್ರೋಗ್ರೆಸ್ ವಿರೋಧಿಗಳ? ಒಟ್ಟು ಏನಂದರೆ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ಮಾಡ್ಕೊಂಡು ಹೋದರೆ, ನಾ ಹೇಳ್ತಾ ಇದ್ದೀನಿ, ದೇಶ ಒಂದು ಗಂಡಾಂತರಕ್ಕಂತೂ ಕಾದಿರ್ತದೆ. ಇವರೆಲ್ಲರೂ ಕೂಡ ರಫೇಲು ಮತ್ತು ಬೇರೆಯವ್ರಿಗೆ ಹೇಳ್ತಾರೆ, ಮಾತೆತ್ತಿದ್ರೆ ಕಾಂಗ್ರೆಸ್ ಅವರಿಗೆ, ಇಲ್ಲ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ. ಯಾಕೆ ಪಾಕಿಸ್ತಾನಿಗೆ ಹೋಗಿ? ಏನು ಪಾಕಿಸ್ತಾನ ನಾವು ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಅಂತ ಇಲ್ಲಿ? ಇದೆಲ್ಲ ಪದ್ಧತಿ ನಿಲ್ಲಿಸ್ಬೇಕಾಗುತ್ತೆ. ಈ ಥರ ಡೋಂಗಿ ಏನು ಈ ಮೆಟ್ರೋಲ್ ಓಡಾಡ್ತಕ್ಕಂಥದ್ದು ಪದ್ಧತಿಯನ್ನು ಬಿಟ್ಟು ಪಾರ್ಲಿಮೆಂಟ್ ನಡೀತಾ ಇದೆ, ಮರ್ಯಾದೆಯಿಂದ ಅಲ್ಲಿ ಹೋಗಿ ಸ್ವಲ್ಪ GSTನ ಕೊಡ್ತಕ್ಕಂಥದ್ದು ತೊಗೊಳ್ಬೇಕಾಗತ್ತೆ. ನಿರ್ಮಲಾ ಸೀತಾರಾಮ್ ಅವರು, ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಗೆದ್ದಿರೋರು ಕರ್ನಾಟಕದಿಂದ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ತೇಜಸ್ವಿ ಸೂರ್ಯ ಅವರು ಇದನ್ನು ಹೋಗಿ ಅವ್ರ ಮನೆ ಎದುರುಗಡೆ ಹೋಗಿ ಹೇಳಿದರೆ ಅಟ್ಲೀಸ್ಟ್ ಒಂದು 4 ಕಾಸಾದರೂ ಬರುತ್ತೆ. ನಾವು ಬೆವರು ಸುರಿಸಿ ನಮ್ಮ ರೈತರು, ನಮ್ಮ ಕೂಲಿ ಕಾರ್ಮಿಕರು ಎಲ್ಲದಕ್ಕೂ, ಇಡ್ಲಿ ತಿನ್ನೋದಕ್ಕೂ GST ಕೊಡ್ತಾರೆ, ಮೊಸರಿಗೂ GST ಬೇಕು. ನೀವು ಈಗ ಬಂದ್ರಿ ಅಂದರೆ ನಿಮ್ಮ ಪೆಟ್ರೋಲಿಗೂ GST, ಎಲ್ಲದನ್ನೂ ಅವ್ರು ಹೊತ್ಕೊಂಡು ಹೋಗ್ತಾರೆ. ಕೊಡೋದೆಷ್ಟು? ಬೇರೆ ರಾಜ್ಯದವ್ರಿಗೆ ಕೊಡಬೇಡಿ ಅನ್ನೋದಿಲ್ಲ, ನಾವು ಕೊಡಿ ಬೇರೆ ರಾಜ್ಯದವರಿಗೆ. ಅವರು ಈ ನಮ್ಮ ಫೆಡರಲ್ ಸಿಸ್ಟಮಲ್ಲಿ ಅವರಿಗೂ ಕೂಡ ಕೊಡಬೇಕು. ಆದರೆ ನಮ್ಮ ಪಾಲು ಏನಾಗುತ್ತೆ ಅಂತೇಳಿ ನೋಡಬೇಕಲ್ಲ, ಅದನ್ನು ನಾವು ನೋಡಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತೇಜಸ್ವಿ ಸೂರ್ಯ ಅವ್ರ ಡ್ರಾಮಾ ಗೇಮ್ ಏನಿದೆ ಅದನ್ನು ನಿಲ್ಲಿಸೋದು ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ. ಭಾಳ ಸಂತೋಷ, ಯಾಕೆಂದರೆ ಒಳ್ಳೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅವ್ರಿಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ನ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನಾಯಕರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳಿದರೆ ನಾನು ನಿಜವಾಗ್ಲೂ ಅದನ್ನ ಸ್ವಾಗತ ಮಾಡ್ತೀನಿ. ಅದು ಒಳ್ಳೆಯದು ಕೂಡ, ಯಾಕೆಂದರೆ ಅದರಲ್ಲಿ ಸ್ಟ್ರಾಟಜಿ ಇದೆಲ್ಲದು ಮಾಡೋದು ಕೂಡ ಹೆಚ್ಚು ಅವರಿಗೆ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಭಾವಿಸ್ತೀನಿ. ಅದು 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 ಹೈಕಮಾಂಡ್ ಅವರು ನಿರ್ಧಾರ ಮಾಡ್ತಾರೆ. ಅವ್ರು ಹುಸೇನ್ ಅವ್ರು ಹೇಳಿರೋದ್ರಿಂದ ಅವ್ರು ಉತ್ತರ ಕೊಡ್ತಾರೆ, ನಾನು ಕೊಡೋದಕ್ಕಾಗೋದಿಲ್ಲ. ಬಟ್ ಏನೇ ತೀರ್ಮಾನ ಆದ್ರೂ ಕೂಡ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವ್ರದ್ದು ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನ ನಾವು ವೆಲ್ಕಮ್ ಮಾಡ್ತೀವಿ. ನಿಮಗೆ ಹೈಕಮಾಂಡ್ ಅವ್ರು ಫೋನ್ ಮಾಡಿ ಹೇಳಿದ್ರೆ ನಿಮಗೆ ಅಲ್ಲ ಶಾಸಕರು ಮಾತಾಡ್ತಾರೆ ಪಾಪ. ಅವರಿಗೆ ನೀವು ರಾಜ್ಯ ಡಿಪಾರ್ಟ್ಮೆಂಟ್ ಅಂತೆಲ್ಲ ಇದನ್ನ ಮಾಡ್ತಿದ್ದೀರಾ, ಹೈಕಮಾಂಡ್ ಬಾಯಿ ಮುಚ್ಕೊಂಡು ಸುಮ್ಮನಿರಿ ಅಂದಿದ್ದು ನಾವೆಲ್ಲ ಸುಮ್ಮನಿದ್ದೀರಿ ಅಂತಂದು ಹೇಳ್ತಿದ್ದೀರಾ. ಆದ್ರೆ ನಿಮ್ಮ ಶಾಸಕರುಗಳು ಮತ್ತೊಮ್ಮೆ ಈಗ
ಭಯ ಅವ್ರಿಗೆ ಇಲ್ವಾ? ಈಗ ಇಲ್ಲ, ನನಗೆ ತುಂಬ ಭಯ ಇದೆ ಹೈಕಮಾಂಡ್ ಅಂದರೆ. ಅವ್ರಿಗೆ ಮೋಸ್ಟ್ಲಿ ಭಯ ಇಲ್ಲದೆ ಇರ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥಲ್ಲೆಲ್ಲ ವ್ಯವಸ್ಥೆ ಇರ್ತದೆ. ಅವರು ಹೇಳೋದನ್ನ ಅವರು ಮಾರ್ಗದರ್ಶನ ಅವ್ರು ಕೊಡ್ತಾರೆ. ನನಗೇನು ಕೊಟ್ಟಿದ್ದಾರೆ ನಾನು ಅದು ಮಾಡ್ತೀನಿ. ನಾನು ಬೇರೆಯವ್ರ ಬಗ್ಗೆ ಯೂಶಲಿ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅಲ್ಲ, ನಿಮ್ಮ ನೀವು ಪಕ್ಷಕ್ಕೆ ಕೇಳೋದು ಅಸಹ್ಯ ಬಿಟ್ಬಿಟ್ಟಿದ್ದೀರಿ ನನಗೆ, ಯಾಕೆಂದ್ರೆ ಇವನು ಏನು ಕೊಡಲ್ಲ ಅಂತ ಹೇಳಿ. ಕೇಂದ್ರಗೂ ಭಯ ಇಲ್ಲ ಸರ್, ಸಾಮಾಜಿಕ ನ್ಯಾಯಪರವಾಗಿರುವಂತ ಸಿ, ವೈಯಕ್ತಿಕವಾಗಿ ನಮ್ಮ ಪಕ್ಷದೊಳಗೆ ಯಾರಾದರೂ ಒಂದು ತೀರ್ಮಾನವನ್ನು ವೈಯಕ್ತಿಕವಾಗಿ ಹೇಳಿದಾಗ ಅದು ವೈಯಕ್ತಿಕ ವಿಚಾರ ಇರೋದ್ರಿಂದ ಅವ್ರು ಅದನ್ನ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ, ನಾನು ಕೊಡೋದಕ್ಕಲ್ಲ. ಆನ್ ಬಿಹಾಫ್ ಆಫ್ ಪಾರ್ಟಿ ಯಾರೇ ವ್ಯಕ್ತಿ ಕೊಟ್ಟರೇನು ಕೂಡ ಆನ್ ಬಿಹಾಫ್ ಆಫ್ ಪಾರ್ಟಿ ಅದನ್ನು ಬೇಕಾದ್ರೆ ನಾನು ಕೂಡ ಒಬ್ಬ OBC ಅಧ್ಯಕ್ಷನಾಗಿದ್ದೀನಿ. ಇನ್ನು ಪಾರ್ಟಿ ಜವಾಬ್ದಾರಿ ಇದೆ, ಪಕ್ಷದೊಳಗೆ ನಾನೊಬ್ಬ ಸಚಿವನಾಗಿದ್ದೀನಿ. ಇದಕ್ಕೆ ನಾನು ಕೊಡ್ಬೋದು. ವೈಯಕ್ತಿಕವಾಗಿ ಅವರವ್ರ ಆಸೆ ಆಕಾಂಕ್ಷೆಗಳಿಗೆ ಅವರವರು ವ್ಯಕ್ತಿಗಳು ಹೇಳಿದಾಗ ಮತ್ತು ನಂಬರ್ಗಳು ಹೇಳೋದು ಇದೆಲ್ಲ ಏನಂದರೆ ನಮಗೆ ರಿಯಾಕ್ಟ್ ಮಾಡಬೇಡಿ ಅಂತೇಳಿ ಹೇಳಿರೋದ್ರಿಂದ ನಾನು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನಾನು ಮನವಿ ಮಾಡ್ತೀನಿ, ಇದೇನೇ ಇದ್ರೂ ಕೂಡ ಹೈಕಮಾಂಡಿಗೆ ಹೋಗಿ ಕೇಳ್ಕೊಳ್ಳಿ. ಇಲ್ಲಿ ಮುಜುಗರ ನಮಗೂ ಕೂಡ, ನೀವು ಈ ಥರ ಪ್ರಶ್ನೆ ಕೇಳ್ತೀರಿ, ನಾವು ನಿಮ್ಮ ಮೇಲೆ ಸಿಟ್ಟು ಮಾಡ್ತೀವಿ, ನೀವು ಅದಕ್ಕೆ ಬೇಸರ ಮಾಡ್ಕೊಳ್ತೀರಿ, ಇದೆಲ್ಲದೂ ಅವಾಯ್ಡ್ ಮಾಡ್ಬೇಕಂತ ಹೇಳಿದರೆ ಎಲ್ಲರೂ ಹೈಕಮಾಂಡ್ ಹತ್ರ ಹೋಗಿ ಇದನ್ನ ಕೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿ ಭಾವನೆ. ಆ್ಯಂಡ್ ಇಟ್ಸ್ ಅ ಗುಡ್ ಸಿಸ್ಟಮ್. ಈ ಥರ ಇರಬೇಕು. ನಮ್ದು ಏನೇ ಬೇಡಿಕೆಗಳಿದ್ರೂ ಕೂಡ, ಅಧಿಕಾರ ಇರ್ಬೋದು, ಏನೇ ಇರ್ಬೋದು, ನಾವು ಹೈಕಮಾಂಡಿಗೆ ಹೋಗ್ಬೇಕು. ಅದಕ್ಕೊಂದು ಪ್ರೋಸೆಸ್ ಇದೆ. ಸೆಕ್ರೆಟರಿ ಇದ್ದಾರೆ, ಇನ್ಚಾರ್ಜ್ ಸೆಕ್ರೆಟರಿ ಇದ್ದಾರೆ, ದೇಶದಲ್ಲಿ ಭಾಳ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ. ಅದು ಮಾಡೋದು ಒಳ್ಳೆಯದು. ಅದು ಒಂದು ಶೋಭೆಯನ್ನು ತರುತ್ತೆ ಅಂತೇಳಿ ನನ್ನ ವಿಶ್ವಾಸ ಇದೆ. ಹೊರ ರಾಜ್ಯಗಳಲ್ಲಿ ಆನ್ಲೈನ್ ಗೇಮ್ಗಳಿಗೆಲ್ಲ ತುಂಬಾ ಜನ ಮಕ್ಕಳು ಫ್ಯಾಮಿಲಿಗಳೇ ಬಲಿ ಆಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅಂತದಕ್ಕೆ ನಾವು ಕಡಿವಾಣ ಹಾಕೋದಕ್ಕೆ ಶಾಲಾ ಮಟ್ಟದಲ್ಲಿ ನೀವು ಹೊರ ರಾಜ್ಯದಲ್ಲಿ ಅಂದ್ರೆ ಅವರೆಲ್ಲ ಹಾಳಾಗ್ತಾ ಇದಾರಲ್ಲ, ನಮ್ಮ ಸಿಸ್ಟಮ್ ತಂದು ಹಾಳಾಗದೇ ಇರೋ ರೀತಿಯಲ್ಲಿ ನಾವೇನಾದ್ರು ಸಜೆಷನ್ ಕೊಡ್ಬೇಕಂದ್ರೆ ಕೊಡ್ತೀವಿ. ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ಚರ್ಚೆಗೆ ಪ್ರಧಾನಿಯವರು ನೋಡಿದ್ದಾರೆ ಅಂತ, ಅದನ್ನ ಅಂಗೀಕಾರ ಕೂಡ ಮಾಡಿಬಿಟ್ಟಿದ್ದಾರೆ. ನೋಡಿ, ಇಲ್ಲೊಂಥರ ಸ್ಟೋರಿ. BJP ಅವರು ಇಲ್ಲಿ ಬಾವಿಯಲ್ಲಿ ಕೂತ್ಕೊಳ್ತಾರೆ, ಓಕೆನಾ. ಇಲ್ಲಿ ನೋಡಿದ್ರಿ ನೀವು, ಬೇರೆ ಬೇರೆ ವಿಚಾರಗಳು ಕೂಡ ಮಾತುಗಳು ಬಂದಿರತಕ್ಕಂಥದ್ದು ಕೆಲವು ಸತಿ ಮನಸ್ಸಿಗೆ ನೋವಾಗ್ತದೆ. ಬಟ್ ಅನಿವಾರ್ಯವಾಗಿ ಒಬ್ಬ ವ್ಯಕ್ತಿಗಳನ್ನು, ಈಗ ಶಿವಲಿಂಗೇಗೌಡರು ಏನು ಆ ಥರ ಟಾಂಟ್ ಮಾಡೋದು, ಜನಪ್ರತಿನಿಧಿಗಳಾಗಿ ಗೆದ್ದು ಬಂದಿರ್ತಾರೆ, ಏನು ಉದಾಹರಣೆ ಕಳಿಸ್ತೀವಿ ಅಂಥೇಳಿ ಫ್ರಸ್ಟ್ರೇಟೆಡಲ್ಲಿ ಕೆಲವು ಮಾತನ್ನು ಕೂಡ ಇವೆಲ್ಲ ನೋಡಬೇಕಲ್ಲ ಅಂಥೇಳಿ ಬೇಜಾರಾಗ್ತದೆ. ಆದರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಕೂತ್ಕೊಳ್ತಾರೆ, ಈ ರಾಜ್ಯದ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು. ಅವರು ನಿಮ್ಮನ್ನು ಯಾವತ್ತೂ ಕೂಡ ಯಾರು ಬರ್ಬೇಕಾದ್ರೆ ಮಾತು ಕೇಳ್ತಾರೆ, ಅವರು ಕೂಡ ಬೈತಾರೆ. ನಿಮಗೆ ಚರ್ಚೆ ಇದೆ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ. ಆ ಥರ ಏನಾದರೂ ನಿಮಗೆ ನರೇಂದ್ರ ಮೋದಿಯವರು ಎಲ್ಲರೂ ಸಿಕ್ಕ್ಯಾರ? ಪಾರ್ಲಿಮೆಂಟ್ ಹೊರಗೆ ಸಿಗೋದಿರಲಿ, ಪಾರ್ಲಿಮೆಂಟ್ ಒಳಗೂ ಸಿಗಲ್ಲ ಅಂದರೆ ಕಾಂಗ್ರೆಸ್ ಅವ್ರು ಇನ್ನೇನು ಮಾಡಬೇಕಾದ? ಈ ದೇಶ ಎಲ್ಲಿಗೆ ಹೋಗ್ತಾ ಇದೆ? ಉತ್ತರ ಕೊಡ್ತಕ್ಕಂಥ ವ್ಯಕ್ತಿ ಉತ್ತರ ಕೊಡೋದಕ್ಕೆ ಆ ಸ್ಥಾನದಲ್ಲೇ ಇಲ್ಲ ಅಂತ ಹೇಳಿದರೆ ಅದೇನಪ್ಪ. ಅವತ್ತು ಎಲ್ಲ ಲೇಡೀಸ್ ಎಲ್ಲ ನಮ್ಮ ಮಹಿಳಾ ಇವರೆಲ್ಲ ಹೋದ್ರು ಅಂತ ಹೇಳಿದ್ರೆ ಅವರಿಗೆ ಆಪತ್ತು ಆಗ್ಬಿಡ್ತು ಅಂತ ಹೇಳಿ, ಅಲ್ಲ ನೀವು ಹಲ್ಲೆ ಮಾಡಕ್ ಹೋಗಿದ್ರು ಅಂತ, ಹಲ್ಲೆ ಮಾಡಕ್ಕೆ ಹೋಗಿದ್ರು ಅಂತ ಹೇಳಿ ಅಲ್ಲ, ಸ್ಪೀಕರೇ ಹೇಳ್ತಾರೆ ಅಂತ ಹೇಳಿದರೆ ಹಂಗಾರೆ ಫಸ್ಟ್ ಸ್ಪೀಕರ್ನ ತೆಗಿಬೇಕು. ಯಾಕಂದ್ರೆ ಆ ಬಾರ್ಡರ್ ಕ್ರಾಸ್ ಮಾಡಿದ್ದು ಅವ್ರ ಎದುರುಗಡೆ ತಾನೆ. ಏನು ಮಾಡ್ತಿದ್ರಂತೆ ಸ್ಪೀಕರ್ ಅವರು? ನಾನು ಹೇಳೋದು ಕರೆಕ್ಟ್. ಕಾಂಗ್ರೆಸ್ ಅವ್ರು ಕೇಳೋದು ಫಸ್ಟು ನರೇಂದ್ರ ಮೋದಿಯವ್ರ ಬಗ್ಗೆ ಅಷ್ಟು ಕಾಳಜಿ ಇತ್ತು ಅಂದರೆ ಫಸ್ಟ್ ಇವ್ರನ್ನ ತೆಗಿಬೇಕು, ಸ್ಪೀಕರ್ನ. ಯಾಕಂದ್ರೆ ಅಲ್ಲಿ ಬಿಟ್ಟಾರಲ್ಲ ಅವರು. ಅದಕ್ಕೆ ಹೇಳಿದ್ದು, ನಾನು ವಿಶ್ಲೇಷಣೆ ಮಾಡ್ತಾ ಹೋದರೆ ನೀವು ಒಂಥರ ಕ್ವಶನ್ನು, ನಾವು ಒಂಥರ ಉತ್ತರ ಕೊಡೋದಕ್ಕೆ. ಬಟ್ ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಪ್ರಶ್ನೆ ಕೇಳೋದು ವಿರೋಧ ಪಕ್ಷದ ಕರ್ತವ್ಯ, ಉತ್ತರ ಕೊಡೋದು ಆಡಳಿತ ಪಕ್ಷದ ಕರ್ತವ್ಯ. ಇವು ಇಲ್ಲೇ ಇಲ್ಲ ಅಂದರೆ ಪಾರ್ಲಿಮೆಂಟ್ ಹೊಸದಾಗಿ ಅಂತ ಕಟ್ಸಿದ್ರಿ. 2,000 ಕೋಟಿ ಖರ್ಚು ಮಾಡಿ ಏನು ಹಾಗೆ ಹೋಗಿ ಎಲ್ಲ ಶೋಕಿ ಮಾಡಿ ಇವರೇ ಮೇಸ್ತ್ರಿ ಆಗಿದ್ರಪ್ಪ ನರೇಂದ್ರ ಮೋದಿಯವರು. ಫೋಟೋ ಗೀಟೋ ಎಲ್ಲ ನೀವೆಲ್ಲ ನೋಡಿದ್ರಿ. ಕೊನೆಗೆ ಲೀಕೇಜು ಆಗ್ತದು ಆ ಪಾರ್ಲಿಮೆಂಟ್ ಹಾಲಲ್ಲಿ. ಯಾವುದೋ ಒಂದು ಇದ್ರೊಳಗೆ ಬಕೆಟ್ ಗಿಕೆಟ್ ಎಲ್ಲ ಇಟ್ಟಿದ್ರು, ಈಗೆಲ್ಲ ರಿಪೇರಿ ಮಾಡಾರುತ್ತೆ. ನಾ ಹೇಳಿದ್ನಲ್ಲ, ನಮ್ಮ ಸಿಸ್ಟಮ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಈ ಥರ.